ಸತ್ತ ಕುದುರೆ ಎಂದು ಹೇಳಿದ ಸಚಿವ ಸಿಎಸ್ ಪುಟ್ಟರಾಜು ಅವರಿಗೆ ಚಲುವರಾಯಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದಂತ ಚಲುವರಾಯಸ್ವಾಮಿ ಅವನಿಗೆ ನಿಜವಾದ ರಾಜಕಾರಣ ಗೊತ್ತಿಲ್ಲ, ತಲೆಯಲ್ಲಿ ಮೆದುಳನ್ನು ಇಟ್ಕೊಂಡು ಮಾತನಾಡಬೇಕಾಗಿತ್ತು ಅಂತ ವಾಗ್ದಾಳಿ ಮಾಡಿದ್ದಾರೆ. ಮಹಾನ್ ಬುದ್ಧಿವಂತ ಪಾಪ, ಅವನಿಗೆ ಅದನ್ನು ತಿಳುವಳಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಅವನಿಗೆ ಕಾಮನ್ ಸೆನ್ಸ್ ಅನ್ನೋದು ಇದ್ದರೆ ಬಹುಶಃ ಅವನ ಮೆದುಳು ಕರೆಕ್ಟಾಗಿ ಕೆಲಸ ಮಾಡ್ತಿದ್ರೆ, ಬಟ್ ಅಷ್ಟು ಮಟ್ಟದ ಯೋಚನೆ ಮಾಡಿ ಹೇಳಿಕೆ ಕೊಡುವಂಥ ಅವಶ್ಯಕತೆ ಇಲ್ಲ. ಕೊಡಲಿ ಪಾಪ, ಅವನು ಸೋತೇ ಇಲ್ಲ ಅಂತ ಕಾಣುತ್ತೆ. ಕನಿಷ್ಠ ಬಹುಶಃ ಅದೇ ಮೆದುಳು ಕೆಲಸ ಮಾಡ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ಒಂದು ಮಂತ್ರಿ ಆಗಿರ್ತಕ್ಕಂಥವ್ರು, ಒಂದು ಕೊಯ್ಲೇಷನ್ ಗೌರ್ಮೆಂಟ್ ಇರ್ತ ಜವಾಬ್ದಾರಿ, ಒಂದು ಕಾಂಗ್ರೆಸ್ಸಿನ ಸಹಕಾರದಿಂದ ಮಂತ್ರಿಯಾಗಿ ಫಲಾನುಭವಿಯನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರು ಕನಿಷ್ಠ ಪ್ರಜ್ಞೆ ಇಟ್ಕೊಂಡು ಮಾತನಾಡ್ತಕ್ಕಂಥ ಸೂಕ್ತ. ಹೌದು, ಈ ಚುನಾವಣೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಏನಾದ್ರೂ ಕೊಯ್ಲೇಷನ್ನು ಸೂಕ್ತ ಅಂತ ತಗೊಳ್ಳೋದೇ ಆದರೆ ಬಹುಶಃ ಯಾರನ್ನು ಹಾಕಿದ್ರು, ಅದೆಲ್ಲೋಗೋದು ಆಸೆಯನ್ನು ಹಾಕಿದ್ರು ಮಂಡ್ಯದಲ್ಲಿ ಗೆಲ್ತಾರೆ, ಇಲ್ಲ ಅಂತ ಹೇಳಲ್ಲ. ನಾವು ಯಾರು ಮನೆಯಲ್ಲಿದ್ರೂ ಗೆಲ್ತಾರೆ. ಅದು ಆ ಕ್ಷಣಕ್ಕೆ ಇಷ್ಟೊಂದು ದುರಾಂಕಾರದ ಮಾತೆಲ್ಲ ಒಳ್ಳೆಯದಲ್ಲ. ಇದು ಯಾವತ್ತಾರ ಒಂದು ದಿವಸ ಅದಕ್ಕೆ ಉತ್ತರ ಸಿಕ್ಕುತ್ತೆ. ಇವತ್ತು ಸಿಕ್ಕದೇ ಇರ್ಬೋದು, ಇವತ್ತು ತಾತ್ಕಾಲಿಕವಾಗಿ ಕಾರ್ಯಕರ್ತರಿಗೆ ಒಂದಷ್ಟು ನಮಗೂ ನಮ್ಮವ್ರಿಗೆ ಇರ್ಸುಮುರ್ಸು ಆಗ್ಬೋದು, ಇವ್ರು ಖುಷಿ ಆಗ್ಬೋದು. ಅದಕ್ಕೆಲ್ಲ ಒಂದಲ್ಲ ಒಂದು ದಿವಸ ಉತ್ತರ ಸಿಗುತ್ತೆ. ಇನ್ನು ಚಲುವರಾಯಸ್ವಾಮಿ ಹಾಗೂ ಸಚಿವ ಪುಟ್ಟರಾಜು ನಡುವೆ ವಾಕ್ಸಮರದಿಂದ ಸಮ್ಮಿಶ್ರ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಸಚಿವ ಜಮೀರ್ ಅಹಮದ್ ಅವರು ಇದೀಗ ಅವರು ಸಾಕಷ್ಟು ರಾಜಿ ಮಾಡಲಿಕ್ಕೆ ಕೂಡ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ಇದೇ ವಿಚಾರದಲ್ಲಿ ಪುಟ್ಟರಾಜು ಅವರು ಚಲುವರಾಯಸ್ವಾಮಿ ಅವ್ರನ್ನ ಕುರಿತು ಏನು ಮಾತನಾಡಿದ್ರು ನೋಡಿ. ಮೈತ್ರಿ ಬೇಕು ಅಂತ ನಾವಿಲ್ಲಿ ಯಾರು ಮಂಡ್ಯ ಜಿಲ್ಲೆಯವರು ಗೋಗರಿತಾ ಇಲ್ಲ. ಜನ ಕೊಟ್ಟ ತೀರ್ಪಿನಿಂದ ಅನಿವಾರ್ಯತೆ ಬಂದ ಕಾರಣದಿಂದ ಇವತ್ತು ಈ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಆಗಿದೆ. ಅಯ್ಯೋ ಅದು ಗೊತ್ತಾಗುತ್ತಲ್ಲ ಬಂಡವಾಳು. ಈ ಡೆಡ್ ಹಾರ್ಸ್ಗಳು ಮಾತಾಡೋಕ್ಕೆ ಶುರು ಮಾಡೇ ಹಿಂಗಾಗಿರೋವಂಥದ್ದು. ಯಾರು ಇತಿಹಾಸದಲ್ಲಿ 52,000 ಲೀಡಲ್ಲಿ ನಾಗಮಂಗಲದಲ್ಲಿ ಗೆದ್ದಿದ್ದು ನೋಡಿದ್ರಾ? ಸೋಲಿಸ್ ಕಳಿಸೋರೆ ಸ್ವಲ್ಪ ಬಾಯಿ ಮುಚ್ಕೊಂಡಿರಿ ಅಂತ ಜನ ಹೇಳಿರೋವಂಥದ್ದು. ಅದನ್ನು ಮೊದಲು ಅವ್ರು ಮಾಡಲಿ. ದೇವೇಗೌಡಜಿಯವರ ಕುಟುಂಬದಿಂದ ಯಾರೇ ಬಂದು ನಿಂತರೂ ನಾವು ಸ್ವಾಗತ ಮಾಡ್ತೇವೆ. ನಮ್ಮ ಪಕ್ಷದ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಭಾಳ ಜನ ನಾಯಕರು ಸಮರ್ಥಿದ್ದಾರೆ. ಅವ್ರಿಗೆ ತೀರ್ಮಾನ ಮಾಡಿದ್ರು ನಾವು ಪಕ್ಷ. ಇವರಿಬ್ರು ಇದೇ ರೀತಿಯಲ್ಲಿ ಕಿತ್ತಾಡ್ತಾ ಇದ್ರೆ ಸಮ್ಮಿಶ್ರ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಸಚಿವ ಜಮೀರ್ ಅಹಮದ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಇಬ್ಬರ ನಡುವಿನ ಜಗಳ ಸರಿಪಡಿಸತಕ್ಕಂಥ ಕೆಲಸವನ್ನ ಮಾಡ್ತೀನಿ, ನಾನೇ ಮಧ್ಯಸ್ಥಿಕೆಯನ್ನು ವಹಿಸ್ತೀನಿ ಅಂತ ಹೇಳಿದ್ದಾರೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಆಗಿರ್ಬೋದು, ಅದೇನು ಇಲ್ಲ, ನಾನು ನೋಡಿಲ್ಲ ಮಾಧ್ಯಮದಲ್ಲಿ. ನೀವು ಹೇಳ್ತಾರೆ ನಾನು ಕೇಳ್ತಾ ಇರೋದು. ಆ ಥರ ನೆನ್ನೆಲ್ಲೂ ಚಲುವರಾಯಸ್ವಾಮಿ ಬಾಳಣ್ಣ ಮಾಡಿದ್ರು, ನನಗೇನು ಹೇಳಿಲ್ಲ ಅವರು. ಈಗ ಮಾತಾಡ್ತೀನಿ ಚಲೋಣ್ಣನ ಜೊತೆ, ಈಗ ಮಾತಾಡ್ತೀನಿ ನಾನು ಪುಟ್ಟರಾಜ್ ಅವ್ರು ಯಾವ ಕಾರಣಕ್ಕೆ ಯಾವ ದೃಷ್ಟಿಯಲ್ಲಿ ಕೊಂಡಿರ್ಲಿದ್ದಾರೆ ಗೊತ್ತಿಲ್ಲ. ನಾನು ಚಲೋಣ್ಣನ ಜೊತೆ ಈಗ ಮಾತಾಡ್ತೀನಿ, ಮಾತಾದ್ಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಆಗಿರ್ಬೋದು, ಅದೇನಿದೆ ನೀವು ಗಮನಕ್ಕೆ ತಂದಿದ್ದೀರಾ. ನಾನು ಪುಟ್ಟರಾಜ್ಗೂ ಮಾತಾಡ್ತೀನಿ, ನಾನು ಚಲುವರಾಯಸ್ವಾಮಿಗೂ ಅವ್ರು ಮಾತಾಡ್ತೀನಿ. ಈಗ ಜನತಾದಳ ಪುಟ್ಟರಾಜ್ ಇದ್ದಾರೆ, ಕಾಂಗ್ರೆಸ್ನಲ್ಲಿ ಮುಖಂಡರಾಗಿ ನಮ್ಮ ಚಲುವರಾಯಸ್ವಾಮಿ ಅವರು ಇದ್ದಾರೆ. ಈಗ ಸಮ್ಮಿಶ್ರ ಸರ್ಕಾರ ನಡೀತಾ ಇದೆ. ಇಬ್ರು ಹಂಗೇನಾರು ಇದ್ರೆ ಇಬ್ರನ್ನ ಜೊತೆ ಕೂಡ ಮಾತಾಡ್ತೀನಿ. ಖಂಡಿತ ಇಬ್ರನ್ನ ಕೂಡಿಸಿ ಮಾತಾಡ್ತೀನಿ. ನಾನು ವಹಿಸ್ಕೊಂಡ್ಲೇಬೇಕಾಗಿಲ್ಲ. ಚಲುವರಾಯಸ್ವಾಮಿ ನನ್ನ ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡರು, ಅವರು ವಹಿಸ್ಕೊಂಡ್ಲೇಬೇಕು, ವಹಿಸ್ಕೊಂತೀನಿ.